ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ತಾನೇ ಒಂದು ಟಾಸ್ಕ್ ಅನ್ನ ಕೊಟ್ರು. ಅದಕ್ಕೂ ಮೊದಲು ಮನೆಯಲ್ಲಿ 2 ಟೀಮ್ಗಳನ್ನಾಗಿ ವಿಭಾಗ ಮಾಡ್ಕೊಳ್ಳಿ ಅಂತ ಹೇಳಿ ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ರು. ಆದ್ರೆ ಮನೆಯಲ್ಲಿ ಗ್ರೂಪ್ ವೈಸ್ ಆಡೋರು, ಒಬ್ರಿಗೆ ಇನ್ನೊಬ್ರು ಬಕೆಟ್ ಇಟ್ಕೊಂಡು ಆಡೋರು ಒಂದು 4 ಜನ ಇದ್ದಾರೆ. ಸೊ ಅವರೆಲ್ಲ ಸೇರ್ಕೊಂಡು ಒಂದು ಟೀಮ್ ಅನ್ನ ಕಟ್ಕೋತಾರೆ, ಸ್ಟ್ರಾಂಗ್ ಆಗಿರುವಂತಹ ಒಂದು ಟೀಮ್ ಅನ್ನ. ಇನ್ನು ಕೆಲವರು ಇಂಡಿವಿಜುವಲ್ ಆಡ್ತಿರೋರೆಲ್ಲ ಸೇರ್ಕೊಂಡು ಒಂದು ಟೀಮ್ ಅನ್ನ ಕಟ್ಕೊಂಡು ರಜತ್ ಅವರ ಪರ ಹೋಗ್ತಾರೆ. ಬಟ್ ರಜತ್ ಅವರ ಟೀಮು ಸಿಕ್ಕಾಪಟ್ಟೆ ಡಲ್ ಆಗಿರುತ್ತೆ. ಫಿಸಿಕಲಿ ನಾವು ನೋಡೋಕೆ ಹೋದ್ರೆ ರಜತನ ಬಿಟ್ಟರೆ ಯಾರು ಕೂಡ ಫಿಸಿಕಲ್ ಗೇಮ್ ಆಡ್ಲಿಕ್ಕೆ ಲಾಯಕ್ ಇಲ್ಲದೆ ಇರೋಂಥವ್ರು ಇದ್ದಾರೆ. ಸೊ ಬುದ್ಧಿವಂತಿಕೆಯಲ್ಲಿ ಮಾತ್ರ ಟಾಪ್ ಒನ್ ಇದ್ದಾರೆ. ಬಟ್ ಫಿಸಿಕಲ್ ಆಟ ಆಡೋಕೆ ಬುದ್ಧಿವಂತಿಕೆ ಎರಡನ್ನೂ ಸೇರಿಸಿಕೊಂಡು ಒಂದು ಟೀಮ್ ಅನ್ನ ಮಾಡ್ಕೊಂಡವ್ರೆ. ಇವರೆಲ್ಲ ಬಕೆಟ್ ಇಟ್ಕೊಂಡವ್ರು ಅಂತಾರು. ಉದಾಹರಣೆ ಹೇಳ್ತೀನಿ, ಮಂಜಣ್ಣ ಮತ್ತೆ ಗೌತಮಿ, ತ್ರಿವಿಕ್ರಮ್ ಮತ್ತೆ ಭವ್ಯ. ಸೊ ಜೊತೆಗೆ ಚೈತ್ರ ಅವ್ರನ್ನು ಕೂಡ ಸೈಡಿಗೆ ಇಟ್ಕೊಂಡವ್ರೆ. ರಜತನ ಧೈರ್ಯವನ್ನ ನಾವು ಮೆಚ್ಚಲೇಬೇಕು. ಆ ತರ ಒಂದು ಟೀಮ್ ಅನ್ನ ಇಟ್ಕೊಂಡು ಮೊದಲ ದಿನ ಸಂಪೂರ್ಣವಾಗಿ ಮ್ಯಾಚ್ ಗಳನ್ನ ಸೋತ್ ಬಿಡ್ತಾರೆ. 5-5 ಸೋತರು. ಮನೆಯಲ್ಲಿ ಆಪೋಸಿಟ್ ಸೋತಂತ ಟೀಮ್ ನ ನಾಮಿನೇಷನ್ ಅಲ್ಲಿ ಅವ್ರ ಹೆಸರನ್ನ ತಗೋಬೇಕು ಅಂತ ಹೇಳ್ತಾರೆ. ಸೊ ಗೆದ್ದಿರೋ ಟೀಮ್ ಅವರು ಅವ್ರ ಹೆಸರನ್ನ ಒಗ್ಗಟ್ಟಿಂದ ತಗೊಂಡು ಅವರನ್ನ ಮನೆಯಿಂದ ಆಚೆ ಹೋಗ್ಲಿಕ್ಕೆ ನಾಮಿನೇಷನ್ ಮಾಡಬೇಕು. ಅದು ನಿನ್ನೆಯ ಎಪಿಸೋಡ್ ಆದ ನಂತರ ನಿನ್ನೆ ಗೌತಮಿಗೆ ರಜತ್ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿರ್ತಾನೆ. ಸೊ ರಜತ್ ತಗೊಂಡಿರೋ ಕ್ಲಾಸ್ ನ ನೋಡಿದ್ರೆ ಜಗದೀಶ್ ಅವ್ರು ನೆನಪಿಗೆ ಬರ್ತಾರೆ. ಮನೆಯವ್ರು ಎಲ್ಲರೂ ಕೂಡ ಅವ್ರ ಆಪೋಸಿಟ್ ನಿಂತ್ಕೊಂಡ್ರು. ಅವರ ಮಾತಿನಲ್ಲಿ ಒಂದು ಭಯನೂ ಕಾಣಿಸೋದಿಲ್ಲ, ಹಾಗೂ ಒಂದು ಹೆಜ್ಜೆನೂ ಹಿಂದೆ ಇಡೋದಿಲ್ಲ. ನಾನೇ ಸರಿ ಅನ್ನೋದೊಂದು ಮಾತಾಡ್ತಾರೆ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಬಿಗ್ ಬಾಸ್ ಮನೇಲಿ ಅಂತವ್ರು ಇದ್ರೇನೆ ಮನೆ ಚಂದ ಕಾಣಿಸುತ್ತೆ. ಸೊ ಗೌತಮಿಗೆ ಒಬ್ಬಳಿಗೆ ಹೋರಾಡಕ್ ಆಗದೆ ಇದ್ದಾಗ ಇವನು ಬಕೆಟ್ ಇಟ್ಕೊಂಡು ಬರ್ತಾನೆ ಮಂಜಣ್ಣ ಗೌತಮಿ ಪರ ಮಾತಾಡ್ಲಿಕ್ಕೆ. ಸೊ ಅಲ್ಲಿ ರಜತಿಗೆ ಬಾಯಿ ಕೊಡಕ್ ಆಗ್ದೇನೆ ನೀನು ನನಗೂ ತಾಯ್ತ ಕಟ್ಸ್ಕೋ ಅನ್ನೋ ಒಂದು ಮ್ಯಾಟರ್ನ ಇಟ್ಕೊಂಬಂದು ಅಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ಅದರ ಒಂದು ರಿವೆಂಜ್ ಅನ್ನ ತೀರಿಸ್ಕೊಳ್ಳಕ್ಕೆ ತ್ರಿವಿಕ್ರಮ್, ಭವ್ಯ ಹಾಗೂ ಗೌತಮಿ, ಮಂಜಣ್ಣ ಸೇರ್ಕೊಂಡು ಒಂದು ಟೀಮ್ ಅನ್ನ ಕಟ್ಕೋತಾರೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋ ಟೀಮ್ ನ. ಆ ಟೀಮು ಇವತ್ತು 2ನೇ ದಿನದಿಂದ ಆಡ್ತಾ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಕರ್ನಾಟಕ ಕರುನಾಡ ಕಿಲಾಡಿಗಳು ಅಂತ ಹೇಳಿ ಆಡ್ಬೇಕಾದ್ರೆ ಇವತ್ತೊಂದು ಟಾಸ್ಕ್ ಅನ್ನ ಕೊಡ್ತಾರೆ. ಏನಂತ ಹೇಳಿದ್ರೆ, ಹಗ್ಗದಲ್ಲಿರುವಂತಹ ಒಂದು ದೊಡ್ಡ ಹಗ್ಗ ಕೊಟ್ಟಿರ್ತಾರೆ. ಅದರಲ್ಲಿರೋ ಬಣ್ಣಗಳನ್ನ ನಾವು ಪೈಪ್ ಗಳನ್ನು ತಗೊಂಡು ಹೋಗಿ ಅಲ್ಲಿ ಜೋಡಿಸಬೇಕಂತ. ಅದರಲ್ಲಿ ತ್ರಿವಿಕ್ರಮ್ ಅವರ ಟೀಮ್ ಗೆದ್ದು ಬಿಡುತ್ತೆ, ರಜತ್ ಅವರ ಟೀಮ್ ಸೋತು ಬಿಡುತ್ತೆ. ಸೊ ಆಗ ರಜತ್ ಟೀಮ್ ಇಂದ ಒಬ್ಬರನ್ನ ನಾಮಿನೇಷನ್ಗೆ ಸೆಲೆಕ್ಟ್ ಮಾಡಬೇಕು ಅಂದಾಗ ಅಲ್ಲಿರುವಂತಹ ಗ್ರೂಪ್ ವೈಸ್ ಎಲ್ರಿಗೂ ಕೂಡ 5 ಜನನು ಕೂಡ ಒಬ್ಬರ ಹೆಸರನ್ನೇ ತಗೊಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ರೀಸನ್ ಕೇಳಿದ್ರೆ ಸಿಲ್ಲಿ ಅನ್ಸ್ಬೋದು ನಮಗೆ. ಸೊ ರಜತ್ ಅವರು ಯಾವಾಗ್ಲೂ ಕೂಡ ಇಂಡಿವಿಜುವಲ್ ಆಗಿ ಆಡ್ರಿ ಅಂತ ಹೇಳಿ ಪ್ರವೋಕ್ ಮಾಡ್ತಾರೆ ಅಂತ ಹೇಳಿ. ಸೊ ಇಂಡಿವಿಜುವಲ್ ಆಡಕ್ಕೆ ತಾನೇ ಬಿಗ್ ಬಾಸ್ ಒಳಗೆ ಬಿಟ್ಟಿರೋದು. ಅದರಲ್ಲಿ ಪ್ರವೋಕ್ ಮಾಡೋದು ಏನಿದೆ ಅಂತ ಹೇಳಿ ನನಗೆ ಕಾಣಿಸಿಲ್ಲ. ಮತ್ತೊಂದು, ನಾನೇ ಹೀರೋ ನಾನೇ ಸುಪೀರಿಯರ್ ಅಂತ ಅನ್ಕೋತಾರೆ ಅಂತ ಹೇಳಿ. ಇದಕ್ಕೆ ರಜತ್ ಸಿಕ್ಕಾಪಟ್ಟೆ ಸಖತ್ತಾಗಿರುವಂತಹ ರಿಪ್ಲೈನ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ನಾನೇ ಹೀರೋ ನಾನೇ ಸುಪೀರಿಯರ್, ತಾಕತ್ತಿದ್ರೆ ಇಂಡಿವಿಜುವಲ್ ಆಗಿ ಆಡ್ಬಿಟ್ಟು ನನ್ನ ವಿರುದ್ಧ ಮಾತನಾಡ್ರಲ್ಲೇ ಅಂತ ಹೇಳಿ ಒಂದು ಅವಾಜನ್ನ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ರಜತ್ ಅವರಿಗೆ ನನ್ನ ಕಡೆಯಿಂದ ಬೆಂಬಲ ಇದೆ. ನಿಮ್ಮ ಕಡೆಯಿಂದ ಯಾವ ಟೀಮ್ಗೆ ಬೆಂಬಲ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.